ಈಗ ಟೈಮು 11:30 ಆಗ್ಯದ. ನಮಗೆ ಹೆಂಗೋ ಪಾಳೆ ಸಿಕ್ಕು, ಬೇಗ ನಾವು ಹುಡುಕಿ ಸಾಮಾನು ಕೊಟ್ಟು ದರ್ಶನ ಪಡ್ಕೊಂಡು ಬಂದ್ವಿ. ಇನ್ನ ಅಲ್ಲಿ ಗದ್ದಲ ನಡೀತಾನೆ ಇದೆ. ಇನ್ನ ಏನ್ ಮಾಡ್ತಿದ್ದೀರಾ? ಮಾವಿನ ನರಿತಾ ಇದೀವಿ. ಹಣ್ಣಾಗಿದಾವ ಇವು. ಈ ಕಲರ್ ಬಂದ್ರೆ ಹಣ್ಣಾಗಿದಾವಂತ. ಇವು ಬೆಳಗ್ಗೆಯಿಂದ ಬೀಳ್ತಾ ಇದಾವೆ ಮಾವಿನ ಹಣ್ಣುಗಳು ಕೆಳಗಡೆ, ಹಂಗಾಗಿ ಇವು ಹಣ್ಣಾಗಿದಾವಂತ ಹರಿತಿದ್ದಾರೆ. ನಮ್ಮ ಮನೆ ಹಿತ್ತಲಲ್ಲಿರುವಂತಹ ಮಾವಿನ ಮರ ಇದು. ವಾವ್, ಕೆಳಗಡೆ ಆಲ್ರೆಡಿ ಹರಿದು ಹಾಕ್ಬಿಟ್ಟಿದ್ದಾರೆ ಒಂದಷ್ಟು. ಇವು ಮೇಲ್ಗಡೆ ಹಣ್ಣಾಗಿರೋದು ಹರಿತಾ ಇದ್ದಾರೆ. ಇದರಲ್ಲಿ 2 ಮರಗಳಿದಾವೆ. ಇದಕ್ಕೆ ಯಾವ ಮಾವು ಅಂತಾರೆ? ಇದಕ್ಕೆ ಇದು ಸಬ್ಬಸಿಗೆ ಸೊಪ್ಪಿನ ಘಮ ಇರುತ್ತೆ ಇದಕ್ಕೆ, ಹಂಗಾಗಿ ಸಬ್ಬಸಿಗೆ ಮಾವು ಅಂತಾರೆ. ಇಲ್ಲಿ ನೋಡಿ ಸಣ್ಣ ಎಲೆ ಇರುವಂತ ಮಾವಿನ ಮರ ಕಾಣ್ತಿದಿಲ್ಲ, ಇದ್ರಲ್ಲಿ ಬೇರೆ ಕಾಯಿ ಇದಾವೆ. ಅವು ಕೆಳಗಡೆ ಇದಾವೆ, ಮೇಲ್ ಕಾಣಿಸ್ತಾ ಇಲ್ಲ. ಇದ್ರಲ್ಲಿರೋ ಕಾಯಿ ಬೇರೆ ತರ ಇದಾವೆ ವೆರೈಟಿ. ಬಟ್ ಇವು ಕಾಯಿನೇ ತಿನ್ಬೋದು, ಅಷ್ಟು ಸಿಹಿ ಇರ್ತಾವೆ ಕಾಯಿನೇ. ಅಲ್ಲಿದಾವೆ ನೋಡ್ರಿ, 2 ಮರ ಇದಾವೆ ಇಲ್ಲಿ. ಇದು ನಮ್ಮ ಹಿತ್ತಲಲ್ಲಿರುವಂತ ಮಾವಿನ ಮರಗಳು. ಆಹಾ, ಎಷ್ಟು ಘಮ ಘಮ ಅಂತಿದಾವಲ್ಲ. ಸಬ್ಬಸಿಗೆ ಸೊಪ್ಪು, ಬಟ್ ಅದು ಲೈಟ್ ಆಗಿ ಬರ್ತಿರ್ತದೆ ವಾಸನೆ ಸಬ್ಬಸಿಗೆ ಸೊಪ್ಪಿಂದು. ಇದು ಅಷ್ಟು ಅಲ್ಲಿಂದ ಹರಿತಾ ಇದ್ರೆ ಇಲ್ಲಿವರೆಗೂ ಘಮ ಬರ್ತಾ ಇದೆ ಸಬ್ಬಸಿಗೆ ಸೊಪ್ಪಿಂದು. ಅಲ್ಲಿ ಕೂಡ ಅಪ್ಪ ಹರಿತಿದ್ದಾರೆ ಒಂದಷ್ಟು. ಬೆಳಗ್ಗೆಯಿಂದ ಇದು ಪಾಡಿಗೆ ಬಿದ್ದಿರೋದಂತಾರೆ ಇದಕ್ಕೆ. ಒಂದಷ್ಟು ಹಣ್ಣುಗಳು ನೋಡಿ, ಅಯ್ಯೋ ಬಿದ್ದ ಬಿಡ್ತೀವಿ ಇವಾಗಲೂ ಕೂಡ. ಒಂದಿಷ್ಟು ಹಣ್ಣುಗಳಾದ್ಮೇಲೆ ಅದು ಬೀಳ್ತಾ ಇರ್ತಾವಂತೆ. ನಾನು ಹಣ್ಣಾಗಿದ್ದೀನಿ ಹರ್ಕೊಳ್ಳಿ ಅಂತ ಮಾವ ಹೇಳ್ತಿರುತ್ತೆ. ಪದೇ ಪದೇ ಬಿದ್ದೋಗ್ತಾವಲ್ಲ, ಆರಿಸ್ಕೊಳಕ್ಕಾಗಲ್ಲ ಅಂತ ಇವಾಗ ನಾವೇ ಹರಿದು ಹಾಕ್ಬಿಡುತ್ತೆ. ಅದು ಸೂಚನೆ ಕೊಡುತ್ತೆ. ಹಣ್ಣಾಗಿ ಒಂದು ಮರದಿಂದ ಕೆಳಗೆ ಬಿದ್ದ ಮೇಲೆ ಮಿಕ್ಕಿದ್ದೆಲ್ಲವೂ ಹರಿದು ನೀವು ಇಟ್ಕೋಬೋದು, ಆಮೇಲೆ ಹಣ್ಣು ಆಗ್ತವೆ ಅಂತ. ನೋಡಿ ಮೇಲಿನ ಹಣ್ಣು ಆಗಿದಾವೆ ಎಷ್ಟೊಂದು. ಅವನ್ನ ನಾವು ಹರಿಯೋಕ್ಕಾಗಲ್ಲ, ಅವು ಕೆಳಗಡೆ ಬಿದ್ದಾಗಲೇ ನಾವು ತಗೊಂಡು ತಿನ್ಬೇಕಾಗತ್ತೆ ಅಷ್ಟೇ. ಮಕ್ಕಳಿಗೆ ಚೆಲ್ಲಾಟ ಒಂದು ರೀತಿ. ಆಮೇಲೆ ಇದು ನಮ್ಮ ಮನೆಯ ಟೆರೆಸ್ ಮಾಳಿಗೆ. ಇದು ನಮ್ಮೂರ ಕಡೆ ಎಲ್ಲ ಉತ್ತರ ಕರ್ನಾಟಕದ ಮಾಳಿಗೆಗಳು ಮನೆಗಳು ಹಿಂಗಿದಾವೆ ನೋಡಿ. ಮುಂದೆ ತೆಂಗಿನ ಮರ, ಹಿಂದೆ ಮಾವಿನ ಮರ. ನಮ್ಮ ಮನೇಲಿ ಈ ತರ ಇದೆ ನಮ್ಮ ಊರು. ನಮ್ಮ ಊರಿನಲ್ಲಿರುವಂತ ಮಾಳಿಗೆಗಳು. ನಾವು ನಿನ್ನೆ ರಾತ್ರಿ ಇಲ್ಲೇ ಮಲ್ಕೊಂಡಿದ್ದು. ಒಳ್ಳೆ ಗಾಳಿ, ತಂಪು, ಹಾ ಅಂತ ದೀರ್ಘವಾಗಿ ಉಸಿರು ಬಿಡೋಕ್ಕೆ ಒಂದು ಒಳ್ಳೆ ಉಸಿರು, ಒಳ್ಳೆ ವಾತಾವರಣ ಇತ್ತು. ಇಲ್ಲೇ ನಿದ್ದೆ ಮಾಡಿದ್ವಿ ನಾವೆಲ್ಲರೂ. ಮೇಲೆ ಆಕಾಶ ನೋಡಿಕೊಂಡು ಆಕಾಶದಲ್ಲಿ ಚುಕ್ಕಿ ಎಣಿಸ್ತಾ ಎಲ್ಲರೂ ಇಲ್ಲೇ ಮಲ್ಕೊಂಡಿದ್ವಿ. ಕೃಷ್ಣ ಯಾಕೋ ಡ್ರೆಸ್ ಹಾಕೊಂಡಿಲ್ಲ? ಏಕೆ? ಖುಷಿ ಆಗುತ್ತೆ ಮರದಿಂದ ಮಾವಿನ ಹಣ್ಣನ್ನ ತೆಗಿಯಕ್ಕೆ, ಸವಿಯಕ್ಕ. ಇಲ್ಲಿ ಒಂದು ಹಣ್ಣಾಗಿರೋದೇ ಇದೆ. ಬಟ್ ಇವಾಗ ತಿನ್ನಕ್ಕಾಗಲ್ಲ. ಇದು ಒಂದು 2-3 ದಿನ ರೂಮಲ್ಲಿ ಕೂಡ ಹಾಕ್ಬೇಕು ಇವನ್ನ, ಅವಾಗ ಹಣ್ಣು ಆಗ್ತವೆ, ಅವಾಗ ತಿನ್ನೋದು. ಇವ್ರಿಗೆ ಮ್ಯಾಂಗೋ ಸಿಗ್ತಾ? ಒಂದೇ ಒಂದು ಕೊಡಪ್ಪ, ಗೌರಿ ಹರಿತಾಳಂತೆ. ನೀ ಲೇಟಾಗಿ ಬಂದೆ ಗೌರಿ, ಎಲ್ಲ ಸಿಕ್ಬಿಡ್ತು. ಗೌರಿ ಹುಷಾರು, ಬೀಳ್ತೀಯಾ? ಆಗಲ್ಲ, ಅದು ತೆಗಿಯಕ್ ಆಗಲ್ಲಮ್ಮ, ದೂರ ಇದೆಯಲ್ಲ.
ನಮ್ಮ 1 ವರ್ಷದ ಸೀನಿಯರು, ವೆರಿ ಟ್ಯಾಲೆಂಟೆಡ್ ಕಾಮಿಡಿ ಆಕ್ಟರ್ ನಮ್ಮೂರಲ್ಲಿ ಶರಣು ಅಂತ. ನೋಡಿ ಈಗ ಮಗಳಾಗ್ಬಿಟ್ಟಿದ್ದಾಳೆ, ಮಗಳು ನಿದ್ದೆ ಬಂದ್ಬಿಟ್ಟದ. ಶರಣು ಹೇಗಿದ್ದೀಪ? ಆರಾಮ್. ಹೋಯ್ತಲ್ಲ ಈಗ ಮೆರವಣಿಗೆ, ಎಲ್ಲಿಗೆ ಹೋದ್ರು, ಎಲ್ಲಿಂದ ಬಂದ್ರು? ಮುಂಜಾನೆ ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ಬಂದು ಅಲ್ಲಿ ಲಕ್ಕಮ್ಮನ ಪಾದಗಟ್ಟಿದ್ದೆ, ಅಲ್ಲಿ ಕಳಸವನ್ನು ತೊಳ್ಕೊಂಡ್ಬಂದು ಅಲ್ಲಿ ಇಟ್ಟಿರ್ತಾರೆ. ಸಾಯಂಕಾಲ ಸದ್ದು ಹೋಗಿ ಕಸ ತಗೊಂಡು ಹಿಂಗೆ ಊರಾಗ ಸಿಂಬಂದು ಮೆರವಣಿಗೆ ಹೋಗಿ ಲಕ್ಕಮ್ಮ ಗುಡಿ ಕಸ ಏರಿಸ್ತಾರೆ. ಕಸಿಯಿಂದ ಕಸ ತಗೊಂಡು ದೇವತಿ ಕಳಸ ತೊಗೊಂಡ್ಬರಕ್ಕೆ ಹೋಗಿದ್ದಾರೆ. ಮುಂಜಾನೆ ಒಳಗೆ ಹೋಗಿ ತೊಳ್ಕೊಂಬಂದಿರ್ತಾರೆ. ಒಳಗೆ ಹೋಗಿ ತೊಳ್ಕೊಂಬಂದು ಅಲ್ಲಿ ಇಟ್ಟಿರ್ತಾರೆ. ಆನಂತರ ಈಗ ಎಲ್ಲ ಕಳಸ ಊರನ್ನ ಕಳಸಗಳು ಚಾಚದ ಮನೆಗಳು ಅದಾವ. ಚಾಚದ ಮನೆಗಳಂದ್ರೆ ಅವು ಹಿಂದಿನ ಕಾಲ ಚಾಚದ ಮನೆಗಳು ಅಂತ ಮಾಡಿರ್ತಾರೆ. ಆ ಮನೆ ನಂತರ ಕಳಸ ಹೋಗ್ಬೇಕು. ಓ, ಎಷ್ಟು ಚಾಚದ ಮನೆ ಅದಾವ ಇಲ್ಲಿ ಊರಾಗ? ಏನು ಅನ್ನು ಇಲ್ಲಿ ಒಂದು 5 ಇರ್ಬೋದು. 5 ಮನೆ ಕಳಸದಿಂದ ಆ ಕಳಸ ತಗೊಂಡು ದೇವತೆ ಕಳಸ ತಗೊಂಡು ಹಿಂಗಾಗಿ ಊರಾಗ ಮೆರವಣಿಗೆ ಮಾಡ್ಕೊಂಡ್ಬಂದು ಆನಂತರ ಗುಡಿಗೆ ಹೋಗಿ ಶಿಖರಕವನ್ನ ಕಳಸ ಏರಿಸ್ತಾರೆ. ಆಮೇಲೆ ಮುಡಿ ತುಂಬ್ತಾರೆ ಸಾಯಂಕಾಲ. ಸರಿ, ನಿದ್ದೆ ಬಂದ್ಬಿಟ್ಟದ ಮಗಳಿಗೆ. ಅಯ್ಯೋ, ನಿದ್ದೆಗನ್ನೆಲ್ಲ ಹೇಳ್ತಾಳ, ಅಪ್ಪಂದೆಲ್ಲ ಕೇಳ್ತಾಳಕ್ಕೆ. ಓಕೆ ನೋಡ್ರಿ, ನಮಗೂ ಮಕ್ಕಳದವು, ಶರಣಗೂ ಮಕ್ಕಳದವು. ಆದರೆ ನಾವೆಲ್ಲರೂ ಒಟ್ಟಿಗೆ ನಮ್ಮ ಚಿಕ್ಕ ಬಿಜೂರು ಶಾಲೆಯಲ್ಲಿ 6, 7 ಒಟ್ಟಿಗೆ ಕಲ್ತಿದ್ದು. ಖುಷಿ ಆಯ್ತು ನೋಡಿ. ಸರಿ ಶರಣು, ಬಾಯ್. ಸಂಜೆ ಆಗಿದೆ 8 ಗಂಟೆ. ಡೊಳ್ಳಿನ ಶಬ್ದ ಕೇಳ್ತಾ ಇರ್ಬೋದು ನಿಮಗೆ. ಅದನ್ನು ಹೇಳಿದ್ನಲ್ಲ, ಕಳಶಗಳೀಗ ಅಲ್ಲಿಂದ ದೇವರು ಬೆಳಗ್ಗೆ ಸ್ನಾನ ಮಾಡಿಸಿ, ನದಿ ಸ್ನಾನ ಮಾಡಿಸಿ ಒಂದು ಸ್ಥಳದಲ್ಲಿ ಇಟ್ಟಿದ್ರು. ಅಲ್ಲಿಂದ ಕಳಶವನ್ನ ತಗೊಂಡು ಈಗ ಡೊಳ್ಳು ಬಾರಿಸ್ಕೊಂಡು ಉಡಿ ಸಾಮಾನು ತಗೊಂಡು ದೇವ್ರಿಗೆ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಿದ್ದಾರೆ. ಡೊಳ್ಳುಗಳು ಮುಂದೆ ಹೋಗ್ತಿದ್ದಾವೆ. ಊರಿನ ಜನಗಳೆಲ್ಲ ಒಬ್ಬೊಬ್ಬರಾಗಿ ಹಿಂದ್ಗಡೆ ಹೋಗ್ತಾ ಇರ್ತಾರೆ. ಅಲ್ಲಿ ಫಸ್ಟು ಇಡೀ ಊರಿನ ಒಂದು ದೈವ ಅಂತ ಇರುತ್ತಲ್ಲ, ಆ ದೈವದ ಪರವಾಗಿ ಮೊದಲು ಉಡಿ ತುಂಬ್ತಾರೆ ದೇವರಿಗೆ. ಅದಾದ್ಮೇಲೆ ಊರವರೆಲ್ಲರೂ ಮತ್ತೆ ತಮ್ಮ ಪರ್ಸನಲ್ ಉಡಿ ತುಂಬೋದಿರುತ್ತೆ. ಈಗ ದೇವ್ರ ದೈವ ಹೋಗ್ತಾ ಇದೆ. ನಾವು ಹಿಂದ್ಗಡೆ ಉಡಕ್ಕಿ ಸಾಮಾನು ತಗೊಂಡು ಹೋಗ್ತಿದ್ವಿ. ಬರೀಲಿ ಉಡಕ್ಕಿ ಸಾಮಾನು ಅಂದರೆ ಏನೇನು ಇರ್ತಾವಂದರೆ ಹಣ್ಣು, ಕಾಯಿ, ಕೊಬ್ಬರಿ, ಹಣ್ಣು, ಮತ್ತು ಉತ್ತತ್ತಿ, ಅರ್ಶಿನ ಬೋಟು, ನಿಂಬೆ ಹಣ್ಣು, ಆಮೇಲೆ ಇದಕ್ಕೇನಂತಾರೆ ದಟ್ಟಿ ಅಂತಾರೆ. ಲಕ್ಕಮ್ಮ ಕೊಡೋದು, ದಟ್ಟಿ ಉಡ್ಸೋದು, ಎಲೆ, ಹೂವು, ಮತ್ತು ಇಲ್ಲಿ ಅಕ್ಕಿ ಎಲ್ಲ ಇರ್ತಾವ. ಆಮೇಲೆ ನಮ್ಮನೇಲಿ ನಾವು ನೈವೇದ್ಯನ ಮಧ್ಯಾಹ್ನನೇ ದೇವ್ರಿಗೆ ಇಲ್ಲೇ ತುಂಬಿಟ್ಟು ಹೋಳಿಗೆ ಎಲ್ಲ ಮಾಡಿ ಪ್ರಸಾದನ ಇಲ್ಲೇ ಮಾಡಿರ್ತೀವಿ. ನಮ್ಮ ಮನೇಲಿ ತೊಗೊಂಡೋಗಲ್ಲ. ನಮ್ಮ ಮಂಜಕ್ಕವರು ನೋಡಿ ಇದು ಮಾಡಿದ್ದಾರೆ. ಏನು ಮಂಜಕ್ಕ ಇದು? ಹುಗ್ಗಿ ಅನ್ನ. ಸೊ ಹುಗ್ಗಿ ಅನ್ನನ ಮಾಡಿಕೊಂಡು ಉಪವಾಸ ಮಾಡಿ ಇವತ್ತು ನೀನು ಬೆಳಿಗ್ಗೆಲಿಂದ್ರ ವರ್ಷಕ್ಕೊಂದ್ಸತಿ ಇರ್ತಾರೆ ನಮ್ಮೂರಾಗೆಲ್ಲ ಜನ ಎಲ್ಲ. ಒಂದೊತ್ತಂದ್ರೆ ಏನೇನು ಮಾಡ್ತೀವಿ? ಒಂದೊತ್ತಂದ್ರೆ ಏನು ಮಾಡಲ್ಲ.
ಚಹಾ ಕುಡ್ಕೊಂಡಿರ್ತಾರೆ ಅಷ್ಟೇ. ಉಪವಾಸ ಬೆಳಿಗ್ಗಿಂದ ಏನು ತಿಂದಿರಲ್ಲ. ಈಗ ಇದು ನೈವೇದ್ಯ ಮಾಡಿ ದೇವ್ರಿಗೆ ಕೊಡ್ತೀರಿ. ಅಲ್ಲಿ ಉಡಿ ತುಂಬಿಂದ ಪ್ರಬಂಧ ಹಾಕ್ಬಿಡ್ತೀವಿ, ಅವಾಗ್ಲೇ ಊಟ ಮಾಡೋದು. ಸಂಜೆ ಉಡಿ ತುಂಬಿದ ಮೇಲೆ ಈ ತಮ್ಮ ಉಡಿನೂ ದೇವ್ರಿಗೆ ತುಂಬಿಸಿ ಆಮೇಲೆ ಊಟ ಮಾಡೋದು. ಎಲ್ಲರೂ ನಡ್ಕೊಂಬಂದಿರ್ತಾರೆ. ಆದ್ರೆ ನಮ್ಗೆ ಇರಕ್ಕಾಗಲ್ಲ, ನಾವು ಊಟ ಮಾಡ್ಬಿಟ್ಟಿದೀವಿ. ಮಧ್ಯಾಹ್ನ ದೇವ್ರ ಪೂಜೆ ಮಾಡಿ ನೈವೇದ್ಯ ಮಾಡಿ ಊಟ ಮಾಡಿದೀವಿ ನಾವು ಇಲ್ಲೇನೆ. ಈಗ ದೇವಸ್ಥಾನಕ್ಕೆ ಫಿಸಿಕಲಿ ಹೋಗಿ ದೇವಸ್ಥಾನಕ್ಕೆ ಉಡಿ ತುಂಬ ಬರ್ತೀವಿ. ಈಗ ಬನ್ನಿ ಹೋಗೋಣ. ನೀವು ಆರಾಮಿರಿ, ಆಮೇಲೆ ನಾವು ಆರಾಮಿರೋದು. ಜಾತ್ರೆ ಅಂದರೆ ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಸೇರಿರುವಂಥ ಒಂದು ದಿನ. ಜಾತ್ರೆ ದಿನ ಎಲ್ಲರೂ ಹೆಣ್ಮಕ್ಳು ಅವರ ಹಳೆಯ ಗೆಳತಿಯರನ್ನ ಭೇಟಿಯಾಗಿ ಮಾತಾಡಿಸುವಂಥದ್ದು. ಆರಾಮಿದೆಯಾ, ಎಲ್ಲಿದೆಯಾ, ಹೇಗಿದೆಯಾ, ಏನು ಮಕ್ಕಳು, ಈ ರೀತಿ ಎಲ್ಲ. ನಾನು ನನ್ನ ಗೆಳತಿಯರು ಎಲ್ಲೆಲ್ಲಿ ಸಿಗ್ತಾರೆ ಅಂತ ಹೋಗಿ ಹುಡ್ಕೊಂಡು ಎಲ್ಲರನ್ನೂ ಮಾತಾಡಿಸ್ತಾ ಇದ್ದೀನಿ ನೋಡಿ.
ನಮ್ಮೂರ ಜಾತ್ರೆ ಇದೆ, ನಾವೇ ಎಲ್ಲರೂ ಕಾಪಾಡಬೇಕು. ಯಾರು ಕಲ್ಲು ಒಗಿಬಾರ್ದು. ಇಲ್ಲಿ ಯಾರು ಕಲ್ಲು ಒಗಿಯೋರು ದಯವಿಟ್ಟು ಇದು ಜಾತ್ರೆಗೆ ಶೋಭಿತ ಅಲ್ಲ. ಯಾರು ಕಲ್ಲು ಒಗಿಯೋರು ಒಗಿಬಾರ್ದು. ಇಲ್ಲೆಲ್ಲ ಯಾರು ಇದ್ರೆ ನೋಡಿ ಅವ್ರನ್ನ. ನಮ್ಮೂರ ಜಾತ್ರೆ ಇದೆ ಎಲ್ಲರದು. ವೈಯಕ್ತಿಕ ಏನೇನಿದ್ರೆ ಹೊರಗಡೆ ಮಾಡಿ, ಇಲ್ಲಿ ಕಲ್ಲು ಒಗಿಬಾರ್ದು. ಯಾರೇ ಒಗಿಲಿ ದಯವು ಮಾಡಿ ಕೈ ಮುಗಿತೀವಿ ನಿಮಗೆ. ಏನಿದು? ಬದನೆಕಾಯಿ, ಹುಗ್ಗಿ, ಸಾರು, ಇದು ಹುಗ್ಗಿ ತೋರ್ಸೋಣ ಒಂದ್ ಸ್ವಲ್ಪ. ಓ, ಇದು ಕೊಬ್ಬರಿ ಮೇಲಿದು. ಕೊಬ್ಬರಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಸಾರು. ಎಷ್ಟು ಮುಗಡಿ ಮಾಡ್ಯಾರ? 2 ಸಾರು, ಹಾ 1 ಹುಗ್ಗಿ. ಎಷ್ಟು ಕಿಲೋ ಹಾಕ್ಯಾರ ಅನ್ನ? ಅದು ಅನ್ನ 1 ಕ್ವಿಂಟಲ್ ಅನ್ನ, ಹಾ 80 kg ಹುಗ್ಗಿ, ಅದ್ರ ತಕ್ಕಂತೆ ಸಾರು. ಇದು ಏನಾದ ಎಕ್ಸ್ಟ್ರಾ ಅನ್ನ ಕಮ್ಮಿ ಬಿದ್ರೆ ಮಾಡಾಕ ನೀರಿಟ್ಟಾರ. ನೀರಿಟ್ಟಾರೆ. ಎಷ್ಟು ಜನ ಬರ್ತಾರ? ಎಷ್ಟು ಜನ ಅಂದಾಜು? ಇಲ್ಲಿ 3,000-4,000 ಜನ. ಓ, ಊರವರು ಸುತ್ತಮುತ್ತಲವರು? 3 ಜನ ಮತ್ತು ಸುತ್ತಮುತ್ತ ಜನ, ಬೀಗರು ಬೀಸರು, ಯಾರು ಜೀರ್ಣಾಂಶಕಾರ ಆಗ್ತಿರ್ತಾರ ಅವರು ಸಂಬಂಧಿಕರು ಬಟ್ಟಿ ಆಯರಿ ಮಾಡ್ತಿರ್ತಾರ, ಅವ್ರದ್ದು ಇವ್ರು ಮಾಡ್ತಿರ್ತಾರ, ಅವ್ರು ಮಾಡ್ತಿರ್ತಾರೆ. ಹಿಂಗಾಗಿ ಕೆಲವು ಜನ ಹೆಚ್ಚಿಗೆ ಕಲಿತದ. ನಾವು ನಮ್ಮ ಟಾರ್ಗೆಟ್ ಹೆಂಗಂದ್ರೆ 2-2.5 ಸಾವಿರ ತನಕ ಇಟ್ಟಿರ್ತೀವಿ. ಹೆಚ್ಚು ಕಮ್ಮಿ ಅಡ್ಬೀಗರು ಬಂದಾಗ ಹೆಚ್ಚು ಕಮ್ಮಿ 1-1.5 ಸಾವಿರ ಹೆಚ್ಚಿಗೆ ಇಟ್ಟಿರ್ತೀವಿ. ನಮ್ಮ ಊರಾಗ ಎಷ್ಟದ ಜನಸಂಖ್ಯೆ? ಎಷ್ಟದ ಜನಸಂಖ್ಯೆ? ಈಗ ಜನಗಣತಿ ಪ್ರಕಾರ ಈಗ ಒಂದು 400 ಮನೆ ಮೇಲೆ ಆಗ್ಯಾವ. ಅದ್ರಾಗ ಎಷ್ಟೆಷ್ಟು ಜನ ಅದಾರ ಅನ್ನೋದು ಗೊತ್ತಿಲ್ಲ. ಈಗ ಮನೆ ಗಣತಿ ಮಾಡ್ಯಾರ. ಇವ್ರು ಭಟ್ರು, ಇವರು ಉಗಾರ. ನಮ್ಮ ಇಲ್ಲಿ ಊರಲ್ಲಿ ಯಾವುದೇ ದೇವ್ರಿಗೆ ಪ್ರೋಗ್ರಾಮು, ಹಬ್ಬ ಹರಿದಿನಕ್ಕೆ ಎಲ್ಲರಿಗೂ ಹೂ ಕೊಡೋದು ನಮ್ಮ ಅಣ್ಣವರು. ಎಲ್ಲಾ ಫಂಕ್ಷನ್ಗೂ ಅಡಿಗೆ ಮಾಡೋರು ಈ ಅಣ್ಣವರು. ಮಾವರು ಮಾವರು ನೋಡ್ ಖುಷಿ ಆಯ್ತಾ? ಮಾವರಂದೆ. ಮಂಗಳಾರತಿ ನಂತರ ಮಹಾಪ್ರಸಾದ ಪ್ರಾರಂಭವಾಗುವುದು. ಆರಾಮದಿ? ನಿನ್ನೆ ಬಂದೀನಿ. ನೀವು ಬಿರಾದರ್ ಮಂದಿ ಹೋಗ್ಬೇಡ. ಯಾಕ ಲೆಕ್ಕ ಮಾಡಿದ್ದೆ? ನೀನೋ ನನ್ನ ಮಾಡಕ್ಕೆ ಹಿಂದೆ Yes, saya tak kira apa ni.
ಹಾಕ್ಯಾರ ಇರ್ತೀಯನ ಅನ್ಕತ್ತ ಗುರುಭ್ಯೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಜಗಜ್ಜನನಿ ಆದಿಶಕ್ತಿ ರಾಜರಾಜೇಶ್ವರಿಯನ್ನು ಮನದಲ್ಲಿ ಸ್ಮರಣೆ ಮಾಡುತ್ತಾ ಈ ಲೊಟಗೇರಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಆಗಿ ಹುಣ್ಣಿಮೆಯ ದಿವಸ ಹುಡಿ ತುಂಬೋ ಕಾರ್ಯಕ್ರಮವನ್ನು ಮಾಡ್ತೀವಿ. ಆ ಹುಣ್ಣಿಮೆ ಬಿಫೋರ್ 5 ವಾರಗಳನ್ನು ಹಿಡಿದು ಭಾಳ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಒಂದು 2 ಮಂಗಳವಾರ 3 ಶುಕ್ರವಾರ ಹಿಂಗೆ ಹಿಡಿದು ಶುಕ್ರವಾರ ಹುಣ್ಣಿಮೆ ಬರೋಕ್ಕಿಂತ ಪೂರ್ವದಲ್ಲಿ ಜಾತ್ರೆಯನ್ನು ಮಾಡ್ತೀವಿ ಮತ್ತು 3 ವರ್ಷಕ್ಕೊಮ್ಮೆ ಅದ್ಧೂರಿಯಾದ ಜಾತ್ರೆ ಆಗ್ತದೆ. 2 ವರ್ಷ ಉಡಿ ತುಂಬೋ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಇದು ನಮ್ಮ ಗ್ರಾಮ ದೇವತೆ ಆರಾಧ್ಯ ದೇವರು ಯಾರಪ್ಪ ಲೊಟಗೇರಿಗೆ ಮೇನ್ ಲಕ್ಕಮ್ಮ ದೇವಿ. ಪ್ರತಿಯೊಬ್ಬರು ಅಚ್ಚುಕಟ್ಟೆಯಿಂದ ಭಾಳ ಮಡಿ ಉಡಿ ಆಚಾರ ವಿಚಾರದಿಂದ ಇಲ್ಲಿ ಬಂದು ತಮ್ಮ ಹರಕೆಗಳನ್ನು ತೀರಿಸಿಕೊಂಡು ದೇವಿಗೆ ಏನು ಸಂಕಲ್ಪ ಮಾಡ್ಕೊಂತಲ್ಲ ಆ ಹರಕೆಯನ್ನು ಕೈಗೂಡಿದ ನಂತರ ಇಲ್ಲಿ ಬಂದು ದೀ ನಮಸ್ಕಾರ ಹಾಕುವಂಥ ಪದ್ಧತಿ. ಡೊಳ್ಳು ಭಜನ ಆರತಿಯವರು ಸುಮಂಗಲಿಯರು ಎಲ್ಲರೂ ಬಂದು ಅದ್ಧೂರಿಯಾಗಿ ಜಾತ್ರೆಯನ್ನು ಮಾಡಿ ಎಲ್ಲರೂ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಆ ದೇವಿಯ ದರ್ಶನ ಭಾಗ್ಯವನ್ನು ಪಡೆದುಕೊಂಡು ಪುನೀತರಾಗ್ತಾರಂತ ಹೇಳಬಹುದು. ಮತ್ತೇನಿದ್ರೆ ಹೇಳಿ ವಿಶೇಷ ಹೇಳೋದು ಏನೇನು ಮಾಡ್ತಾರಣ್ಣ ಇದರಲ್ಲಿ? ಈಗ ಜಾತ್ರೆ ದಿವಸ ಅಥವಾ ಉಡಿ ತುಂಬೋ ದಿವಸ ಏನೇನು ಮಾಡ್ತೀರಿ? ಏನೇನು ಮಾಡೋದು? ಈ 5 ವಾರ ಅಂತ ವಾರ ಅಂತ ಹಿಡಿತಾರೆ. ಆ ವಾರ ಮಂಗಳವಾರ 2, 3 ಶುಕ್ರವಾರ ಆ ನದಿಗೆ ಹೋಗಿ ಇಲ್ಲೇ ಹತ್ತಿರವಾಗಿರ್ತಕ್ಕಂಥ ಕೃಷ್ಣಾ ನದಿಗೆ ಹೋಗಿ ಅಲ್ಲಿ 5 ಜನ ಬಾಲಕರು 5 ಜನ ಹೋಗಿ ಅಲ್ಲೇ ಸ್ನಾನ ಮಾಡಿ 5 ಬಿಂದಿಗೆಯನ್ನು ತುಂಬಿಕೊಂಡು ನಮ್ಮ ಗ್ರಾಮದ ದೇವರು ಎಷ್ಟು ದೇವರದ ಎಲ್ಲರಿಗೂ ನೀರು ಹಾಕುವಂಥ ಪದ್ಧತಿ. ಆ ನೀರು ಹಾಕಿ ಕೊನೆಯ ವಾರದಲ್ಲಿ ಅದ್ಧೂರಿಯಾದಂಥ ಉಡಿ ತುಂಬೋ ಜಾತ್ರೆ. ಉಡಿ ತುಂಬಬೇಕಾದ್ರೆ ಇಲ್ಲಿ ಪೂಜಾರಿಗಳು ಅರ್ಚಕರದಲ್ಲ, ಲಕ್ಕನಗೌಡರು ಮನೆತನದವರು ಅರ್ಚಕರು, ಅವರ ಮನೆಯಿಂದ ದೇವಿ ಏನು ಪಲ್ಲಕ್ಕಿ ಮೆರವಣಿಗೆ ಆಗ್ತದೆ. ಇಲ್ಲಿ ಮೂಲತಃ ದೇವಿಗೆ ಬೆಳಗಿನ ಜಾವದಲ್ಲಿ 3-4 ತಾಸು ಮಹಾರುದ್ರಾಭಿಷೇಕ, ಹೋಮ ಹವನಾದಿಗಳು, ಲಲಿತ ಸಹಸ್ರನಾಮಾವಳಿಗಳು ಹೀಗೆ ನಡೀತಾವೆ. ಮತ್ತು ದೇವಿ ಉಡಿ ತುಂಬುವವರೆಗೆ ಆಲ್ಮೋಸ್ಟ್ ಎಲ್ಲ ಭಕ್ತರು ಒಂದತ್ತಿರ್ತದೆ, ಅಂದರೆ ಉಪವಾಸ. ಉಪವಾಸ ಇದ್ದು ದೇವಿ ಉಡಿ ತುಂಬಿದ ನಂತರ ದೈವದುಡಿ ಅಂತ ಮಾಡ್ತಾರೆ. ಪ್ರಥಮವಾಗಿ ದೈವದವರು ಒಂದು ದೈವದ ಉಡಿ ತುಂಬಿದ ನಂತರ ಆ ಜಾಗೀರದಾರ ಮನೆತನ ಅವರೆಲ್ಲ ಉಡಿ ತುಂಬ್ತಾರೆ. ಹೀಗಾಗಿ ಎಲ್ಲ ದೈವದವರು ಆದ ನಂತರ ಭಕ್ತರು ಉಡಿ ತುಂಬಿ ಅದ್ಧೂರಿಯಾಗಿ ಮಾಡುವಂಥ ಉಡಿ ತುಂಬೋ ಕಾರ್ಯಕ್ರಮ 3 ವರ್ಷಕ್ಕೊಮ್ಮೆ ಜಾತ್ರೆ, ವಿಜೃಂಭಣೆಯ ಜಾತ್ರೆ. ಇದು ಲೊಟಗೇರಿಯ ಸಹಸ್ರಾರು ಶತಮಾನಗಳಿಂದ ಬಂದಿರತಕ್ಕಂಥ ಇದು ಪದ್ಧತಿ. ನಮ್ಮೂರ ಶಕ್ತಿ ದೇವತೆ. ಈ ದೇವತೆಗೆ ಹಿಂದೆ ಒಂದು ಕಾಲದಲ್ಲಿ ಒಂದು ಆಗಿ ಹೋಗಿರ್ತಕ್ಕಂಥ ಘಟನೆ ಏನಂದರೆ, ಒಬ್ಬ ವ್ಯಕ್ತಿಗೆ ನೀನು ಅಪರಾಧಿ ಅಂತೇಳಿ ಪೊಲೀಸರು ಶಿಕ್ಷೆ ಮಾಡಲಿಕ್ಕೆ ಕರೆದುಕೊಂಡು ಹೋಗುವಂಥ ಸಮಯದಲ್ಲಿ ಆ ಭಕ್ತ ಹೇಳ್ತಾನೆ, ನಾನು ನಿರಪರಾಧಿ ಇದ್ದೇನೆ, ನಾನು ಅಪರಾಧಿ ಅಂತ ನೀವಂತೀವಿ, ನಿರಪರಾಧಿ ಅಂತ ನಾನು ಪ್ರೂವ್ ಮಾಡೋಕ್ಕೆ ಲಾಸ್ಟಿಗೆ ನಾನು ದೇವಿಯ ಒಂದು ದರ್ಶನ ಮಾಡ್ಕೊಂಡು ಬರ್ತೀನಿ. ಆ ದೇವಿಯ ದರ್ಶನ ಭಾಗ್ಯ ಆದ ನಂತರ ನೀವು ನನ್ನ ಕರ್ಕೊಂಡೋರಿ ಅಂದಾಗ ಇಲ್ಲಿ ದೇವಿ ಬಂದು ಹೇಳ್ತಾನೆ ಆ ಭಕ್ತ, ನಾನು ನಿರಪರಾಧಿ ಇದ್ದೇನೆ, ಇವರು ಅಪರಾಧಿ ಅಂತ ನಾನು ಪ್ರೂವ್ ಮಾಡಿ ಜೈಲಿಗೆ ಕರ್ಕೊಂಡು ಹೊಂಟಾರ ಪೊಲೀಸರು, ನೀನೇ ರಕ್ಷಣೆ ಮಾಡ್ತಾ ಎಂದಾಗ ಹಾಕಿದ ಬೇಡಿ ಪುಡಿ ಆಗಿರ್ತಕ್ಕಂಥ ಇತಿಹಾಸ ಈ ಲೊಟಗೇರಿ ಲಕ್ಕಮ್ಮ ದೇವಿಯ ಒಂದು ದೇವಸ್ಥಾನದಲ್ಲಿ ಒಂದು ಪವಾಡ ದೃಶ್ಯ ಐತ್ರಿ. ಇಲ್ಲಿ ಯಾರು ಬಂದು ಹರಕೆ ಹೊತ್ಕೊಂತಾರೋ ಅವರು ಇಷ್ಟಾರ್ಥಗಳು ಕೂಡ ಪೂರೈಕೆ ಆಗಿದೆ ಅಂತೇಳಿ ಶತಮಾನಗಳಿಂದ ಹೇಳ್ಕೊತ ಬಂದಾರ. ನಮ್ಮೂರಿಗೆ ಮೇನ್ ದೇವತೆಯ ಜಾತ್ರೆ ಅದ್ದೂರಿ ಜಾತ್ರೆ ಅಂತ ಇದೆ. ತಾವೆಲ್ಲರೂ ಬಂದು ಈ ಒಂದು ಚಾನಲ್ನಿಂದ ಒಂದು ವಿಡಿಯೋ ಮಾಡ್ಕೊಂಡು ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥ ತಮ್ಮ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳನ್ನು ಲೊಟಗೇರಿಯ ಎಲ್ಲರ ಪರವಾಗಿ ನಾನು ತಮಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಿದ್ದೇನೆ. ನಮ್ಮೂರ ಹೆಣ್ಣುಮಗಳು ಸವಿತಾ ಕಾಶಿರಾವ್ ಅವ್ರ ಸಂಘ ಪರಮೇಶ್ವರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೀವಿ. ಶಾಂಭವಿ. ಈಗ ಉಡಿ ತುಂಬೋ ಪ್ರೋಗ್ರಾಮ್ಸ್ ಎಲ್ಲ ಮುಗಿಸಿ ಮನೆಗೆ ಬರ್ತಿದ್ವಿ ನಾವು. ಈಗ ಟೈಮು 11:30 ಆಗ್ಯದ. ನಮಗೆ ಹೆಂಗೋ ಪಾಳೆ ಸಿಕ್ಕು, ಬೇಗ ನಾವು ಉಡುಕಿ ಸಾಮಾನು ಕೊಟ್ಟು ದರ್ಶನ ಪಡ್ಕೊಂಡು ಬಂದ್ವಿ. ಇನ್ನೂ ಅಲ್ಲಿ ಗದ್ದಲ ನಡೀತಾನೆ ಇದೆ. ಇನ್ನು ಪ್ರಸಾದ ಮಾಡೋದು, ಉಡಿ ತುಂಬೋದು ಎಲ್ಲ ನಡೀತಾ ಇದೆ. 1:30-2 ಗಂಟೆವರೆಗೂ ಇದೇ ಗದ್ದಲ ನಡೀತಾ ಇರುತ್ತೆ. ಇದು ಆಗಿತ್ತು ಉತ್ತರ ಕರ್ನಾಟಕ ಭಾಗದ ಒಂದು ಪುಟ್ಟ ಗ್ರಾಮ ಲೊಟಗೇರಿ ಎನ್ನುವಂಥ ಊರಿನಲ್ಲಿ ನಡೆದಂಥ ಗ್ರಾಮ ದೇವತೆಯ ಉಡಿ ತುಂಬುವ ಕಾರ್ಯಕ್ರಮ. ಏನನ್ನಿಸ್ತು ಹೇಳಿ? ಎಲ್ರಿಗೂ ನಮಸ್ಕಾರ.